ನನ್ನ ಲೈಫಲ್ಲಿ ಇನ್ನೊಂದ್ಸತಿ ವೈಟ್ ಬಟ್ಟೆ ತೊಗೊಬಾರ್ದು ಅಂತ ನಾನು ಇವತ್ತು ಬೆಳಗ್ಗೆ ಡಿಸೈಡ್ ಆದೆ. ಒಂದೇ ಒಂದ್ಸತಿ ಯಾಕೆ ಇದು ಜಂಪ್ ಸೂಟ್ನ ಒಗ್ಯೋಕೆ ಹೋಗಿ ಅದು ಇನ್ನೂ ಕೊಳ್ಳೆನೇ ಆಗೋಯ್ತು. ಇದ್ರ ಜೊತೆಗೆ ಮನೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನ ಬಾಕ್ಸಿಗೆ ಪುಳಿಯೋಗರೆ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಪೀನಟ್ ಬಟರು ಬ್ರೆಡ್ಡು ತಿಂದು ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ರಿಲ್ಯಾಕ್ಸ್ ಆಗಿ ಒಂದು 10 ನಿಮಿಷ ಆದಮೇಲೆ ಆಫೀಸ್ ಕಡೆಗೆ ಹೋದೆ. ನಿನ್ನೆ 2 ಪಾರ್ಸಲ್ಲು ಆಫೀಸ್ ಅವರೇ ರಿಸೀವ್ ಮಾಡಿದ್ರು. ಅವ್ರ ಹತ್ರ ಆ ಪಾರ್ಸಲ್ನ ನಾನು ಇಸ್ಕೊಂಡು ಒಟ್ಟಿಗೆ ಆಫೀಸ್ ಒಳಗೆ ಹೋದೆ. ಇದ್ರೊಳಗೆ ಏನಿದೆ ಅಂತ ಕಣ್ಣಿಡಿಯೋಕ್ಕೆ ಇವ್ರಿಗೆಲ್ಲರಿಗೂ ಕೇಳಿದ್ಕೆ ಇವ್ರ ಆನ್ಸರ್ ಇದಾಗಿತ್ತು. ಗೆಸ್ ವಾಟ್ ಇಸ್ ದಿಸ್? Moisturizer. What is this? Lotion. Pooja? Body lotion. Yes. What is this? Sunscreen. ಏನು ಅನಿಸುತ್ತೆ ರೀ ನಿಮಗಿದು? ಸದ್ಯಕ್ಕೆ ನನಗಂತೂ ಐಡಿಯಾ ಇಲ್ಲ, ಯಾಕಂದರೆ ಇಂಥವೆಲ್ಲ ತುಂಬ ದೂರದಲ್ಲಿ. ಇದಾದ್ಮೇಲೆ ನಾನು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ಗೆ ಎಲ್ಲರಿಗೂ ಪ್ಲೀಡ್ ಮಾಡ್ತಾ ಇದ್ದೆ. ಸೊ ಈಗಿನ ಕಾಲದಲ್ಲಿ ಪ್ಲೀಡ್ ಮಾಡೋದಕ್ಕಿಂತ ನಾನೇ ಟೀಮ್ಸಲ್ಲಿ ಪಿಂಗ್ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಎಲ್ಲರಿಗೂ ಪಿಂಗ್ ಮಾಡಿದೆ. ಲಾಸ್ಟಲ್ಲಿ ಟೀಮ್ಸ್ ಐಡಿಯಾನು ವರ್ಕೌಟ್ ಆಗಲಿಲ್ಲ ಅಂತ ಎಲ್ಲರ ಫೋನ್ ನಾನೇ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೆ. ಇಷ್ಟೆಲ್ಲ ಮಾಡೋ ಅಷ್ಟ್ರಲ್ಲಿ ಊಟದ ಟೈಮ್ ಬಂದೇ ಬಿಟ್ಟಿತ್ತು. ಊಟ ಮುಗಿಸ್ಕೊಂಡು ಈ ಫಿಲ್ಟರ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅಂತ ಈ ಫಿಲ್ಟರ್ ಅಲ್ಲಿ ಸ್ವಲ್ಪ ಪೋಸ್ ಕೊಡ್ಕೊಂಡು ತಿಕ್ಲಿ ತರ ಆಡ್ತಾ ಇದ್ದೆ. ನಾಡಿದ್ದು ಇವಳು ಬರ್ಡೇ, ಅದಕ್ಕೋಸ್ಕರ ಚಪ್ಲಿ ತಗೊಬೇಕು ಅಂತ ಇಡೀ ಜಯನಗರ್ ಅಲಿಸ್ತಾ ಇದ್ಲು. ಇವಳು ಸೀನಿಯರ್ ಆಗಿದ್ರಿಂದ ಇವಳ ಜೊತೆ 4:30ಗೆ ಆಫೀಸ್ ಬಿಟ್ಟೆ. ಚಪ್ಲಿಗಳು ಸುರಿಮಳೆನೇ ಸುರಿಸಿದ್ರು ಇವಳಿಗಂತೂ ಯಾವ ಚಪ್ಲಿನೂ ಇಷ್ಟ ಆಗ್ಲ. ಕಡೆಗೂ ಕಾದು 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 ಯಾವ್ದೋ ಒಂದು ಚಪ್ಲಿ ತಗೊಂಡ್ ಬಂದ್ಲು. ಚಪ್ಲಿ ಕರೆಕ್ಟ್ ಆಗಿ ನೋಡ್ದಿದ್ರು ಕಾಂಪ್ಲಿಮೆಂಟ್ ಕೊಟ್ಟು ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಮೀಟಿಂಗ್ ಇದ್ದಿದ್ರಿಂದ ಬೇಗ ಮನೆಗೆ ಬಂದ್ವಿ. ಆದ್ರೆ ಇವಳು ಮೀಟಿಂಗ್ ಬಿಟ್ಬಿಟ್ಟು ಅವಳ ಗಂಡನ ಹತ್ರ ಕೀ ಅಂತ ಇದ್ಲು. ಇದನ್ನ ನೋಡಿ ಸಿಂಗಲ್ ಆಗಿದ್ ನನ್ಗನ್ಸಿದ್ದು, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ